ಮಲಗಿ ಬೋರ್ ಹೊಡಿತಿದೆ. ಯಾಕೆ ಇಷ್ಟೊಂದು ಸುಸ್ತಾಗ್ತಿದೆ? ಮಾತ್ರೆ ಔಷಧಿ ಎಫೆಕ್ಟು. ಪಾ ಗಂಟು ಪೂರ್ತಿ ಕುಡಿದು ಸ್ಟಡಿಯಾಗಿ ನಿಲ್ತಿದ್ದವನ್ಗೆ ಈ ಮಾತ್ರೆ ತಗೊಂಡು ವಾಲಾಡಂಗಾಗೋಗ್ಬಿಟ್ಟಿದೆ. ಪಾ ಈ ಎಣ್ಣೆ ಸ್ಟ್ರೈಕ್ ಮಾಡಿ ICUವರೆಗೂ ಕರ್ಕೊಂಡೋಗಿ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮೊದಲು ಸಂಧಾನಕ್ಕೆ ಬಂದ್ಬಿಡ್ಬೇಕು. ಈಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಬಚ್ಚಿಕೊಂಡಿದ್ದೀರಾ? ಇಲ್ಲಿ ಬೇರೆ ಹಿಡಿದೆ. ನನಗೋಸ್ಕರ ಚೂರ್ ಚೂರು ಉಳಿಸ್ಕೊಂಡಿದ್ದೀರಾ ಫ್ರೆಂಡ್ಸ್? ಇವತ್ತಿದನ್ನೆಲ್ಲ ಸೇರಿಸಿ ಕಾಕ್ಟೇಲ್ ಮಾಡಿ ಸ್ಟಡಿ ಆಗ್ಬಿಡದೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈ ಬೈಕ್ಗಳಲ್ಲಿ ಪೆಟ್ರೋಲ್ ಖಾಲಿ ಆದ್ರೆ ಅಲ್ಲಾಡ್ಸಿ ಬಗ್ಸಿ ಗಾಡಿ ಸ್ಟಾರ್ಟ್ ಮಾಡ್ತಾರಲ್ಲ, ಹಾಗೆ ನಿಮ್ಮನ್ನೆಲ್ಲ ಅಲ್ಲಾಡ್ಸ್ ಬಗ್ಸಿ ಕಾಕ್ಟೇಲ್ ಮಾಡಿ ನನ್ನ ಗಾಡಿ ಸ್ಟಡಿಯಾಗಿ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಎಸ್, ಜೈ ಎಣ್ಣೇಶ್ವರ. ಪಟಿಯಾಲ ಪೆಗ್ಗು. ಚಿಕ್ಕಜ್ಮನ್ರೆ, ಏನ್ ಮಾಡ್ತಾ ಇದ್ದೀರಾ? ಕಾಕ್ಟೇಲ್ ಪಾರ್ಟಿ ಮಾಡೋಣ ಅಂತ ಶುರು ಹಚ್ಕೋತಿದ್ದೆ, ಬಂದ್ ಜಾಯ್ನ್ ಆಗಿ. ಅಲ್ಲ, ಮನೆಯಲ್ಲಿ ಒಂದೇ ಒಂದ್ ಬಾಟ್ಲು ಇರ್ಲಿಲ್ಲ, ಇದೆಲ್ಲಿಂದ ಬಂತು? ಎಲ್ಲಿಂದ ಬಂತು ಅಂದ್ರೆ, ಇವರೆಲ್ಲ ನನ್ನ ಓಲ್ಡ್ ಫ್ರೆಂಡ್ಸ್ ಆರ್ ಗೋಲ್ಡ್ ಫ್ರೆಂಡ್ಸ್ ಅಂತಾರಲ್ವಾ, ಹಾಗೆ ಎಲ್ರನ್ನು ಒಟ್ಟಿಗೆ ಸುರ್ಕೊಂಡು ಬಿಟ್ಕೊಳ್ಳೋಣ ಅಂತ. ಚಿಕ್ಕಜ್ಮಾನ್ರೆ, ಈ ಅನಿಷ್ಟದಿಂದಾನೆ ನೀವು ಆಸ್ಪತ್ರೆಗೆ ಸೇರಿದ್ದು. ಹೇಗೋ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದೀರಾ. ಮತ್ತೆ ಇದನ್ನ ಕುಡಿತೀನಿ ಅಂತ ಹೇಳ್ತಿದ್ದೀರಲ್ಲ, ನೀವು ಅದನ್ನ ಕುಡಿಬೇಡಿ. ಕೊಡಿ, ಅದನ್ನ ಬಿಸಾಕ್ತೀನಿ. ಬಂಗಾರಿ, ಬೇಕಿದ್ರೆ ನನ್ನನ್ನ ಮಾಡಿ ಮೇಲಿಂದ ಕೆಳಗ್ ಬಿಸಾಕಿ, ಇವ್ರನ್ನ ಬಿಸಾಕ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಏನೋ ಮಿಕ್ಕಿದ್ದು ಪಕ್ಕಿದ್ದನ್ನೆಲ್ಲ ಸೇರ್ಸ್ಕೊಂಡು ಬಿಟ್ಕೋತಿದೀನಿ, ಅದಕ್ಕೂ ಕಲ್ಲಾಕ್ಬಿಡ್ರಿ ಪ್ಲೀಸ್. ಬರೀ ಕಲ್ಲಲ್ಲ ಚಿಕ್ಕಜ್ಮನ್ರೆ, ಇದ್ರ ಮೇಲೆ ಚಪ್ಪಡಿ ಕಲ್ಲೇ ಹಾಕ್ಬೇಕು. ಇದನ್ನ ಕುಡಿದು ನೀವ್ ಹಾಳಾಗೋದಲ್ದೆ ಮನೆಯವ್ರ ನೆಮ್ಮದಿನೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ. ನಮ್ಮ ಮನೇಲೆ ಹೀಗಾದ್ರೆ ಅವತ್ತಿಂದ ಅವತ್ತೇ ದುಡ್ದು ಜೀವನ ನಡೆಸೋರು, ಅವ್ರಿಗೇನಾದ್ರೂ ಈ ಅಭ್ಯಾಸ ಇದ್ರೆ ಅವ್ರಿಗೆಷ್ಟು ಕಷ್ಟ ಆಗುತ್ತೆ. ಈ ಅನಿಷ್ಟನ ಯಾರ್ ಕಂಡು ಹಿಡಿದ್ರು ಏನೋ. ಅಚ್ಚೋ, ಹಾಗೆಲ್ಲ ಭಯಪಡ್ರಿ. ಮತ್ತೆ ನನ್ನನ್ನ ICU ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀರಾ? ಹಾಗೆಲ್ಲ ಇವರು ಯಾರಿಗೋ ಕೆಟ್ಟದ್ ಬಯಸಿಲ್ಲಪ್ಪ. ಬೇಕಿದ್ರೆ ನೀವು ಒಂಚೂರು ಬಿಟ್ಕೊಳ್ಳಿ.